ಗಿಫ್ಟ್ ತಗೊಂಡಾಯ್ತು. ನಿಮಗೂ ನಾನು ತೋರಿಸಲ್ಲ ಏನು ಅಂತ. ಅವಳು ಓಪನ್ ಮಾಡಿದಾಗ್ಲೇ ನೀವು ನೋಡಿ, ನಿಮಗೂ ಸರ್ಪ್ರೈಸಿಂಗ್ ಆಗಿರಲಿ. ಹಿಂದೆ ಗಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. 20 ನಿಮಿಷದಲ್ಲಿ ಕರ್ಕೊಬಂದ. ಗೊತ್ತಿಲ್ಲ ಕೆಳಗಡೆ ಇದ್ದಾಳೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಿಂದೆ ಗಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. 20 ನಿಮಿಷದಲ್ಲಿ ಕರ್ಕೊಬಂದ. ಆ್ಯಕ್ಚುಲಿ ಟ್ರೈನ್ ಮಿಸ್ ಆಗುತ್ತೆ ಅಂದ್ಕೊಂಡೆ, ಬಟ್ 20 ಮಿನಿಟ್ಸ್ಗೆ ಬಂದಿದ್ದ. ಇನ್ನೂ ಟ್ರೈನೇ ಬಂದಿಲ್ಲ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮು 8:30 ಆಗಿದೆ. ಆಲ್ಮೋಸ್ಟ್ ನಿಶನ್ ಮನೆ ಹತ್ರನೇ ಇದ್ದೀನಿ. ಆಟೋದಲ್ಲಿ ಬಂದೆ. ನಾನು ಯಾರನ್ನೂ ಎದೋಳ್ಸಕ್ಕೆ ಹೋಗಲಿಲ್ಲ, ಪಾಪ ಎಲ್ಲ ಮಲಗಿರ್ತಾರೆ ಅಂದ್ಬಿಟ್ಟು. ತುಂಬಾ ಚಳಿ ಇತ್ತು. ಸೊ ನಾನು ಬೆಳಗ್ಗೆನೇ ಯಾರಿಗೂ ಕಾಲ್ ಮಾಡಿಲ್ಲ, ಆ್ಯಂಡ್ ಇವಾಗಲೇ ಯಾರನ್ನೂ ಪಿಕ್ ಮಾಡೋಕ್ಕೇನು ಕಾಲ್ ಮಾಡಲಿಲ್ಲ. ಸೊ ಏನು ಮಾಡ್ತಾರೆ ನೋಡೋಣ ಬನ್ನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಶನ್ ಬರ್ಡೇ ಮಾಡೋಣ. ಈ ಬ್ಲಾಗಲ್ಲಿ ಏನೇನು ಮಾಡ್ತೀವಿ ನೋಡ್ತಾ ಇರಿ, ಬನ್ನಿ. ಓನಮ್ಮ ಓನಮ್ಮ ಆನೆ ಆನೆ ಬಂಗರಿ. ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ ಗುಡ್ ಬೈ. ಹಲೋ, ಸೊ ಐ ಆಮ್ ಬ್ಯಾಕ್. ಬೆಳಗ್ಗೆಯಿಂದ ಇವಾಗ ಟೈಮು 3:30 ಆಗಿದೆ. ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಅವರು ಕೂಡ ಮನೇಲಿರಲಿಲ್ಲ, ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ರು. ಇವತ್ತು ನೈಟ್ ಅಂದರೆ ಡಿಸೆಂಬರ್ 15th ನೈಟೇ ನಾನು ಸೆಲೆಬ್ರೇಟ್ ಮಾಡಿಸೋದು 2 ಇಯರ್ಸಿಂದನೂ. ದಿಸ್ ಇಸ್ 3rd ಇಯರ್. ಆ್ಯಂಡ್ ನಿಶಾ ಹುಟ್ಟಿದ್ದು ಡಿಸೆಂಬರ್ 16th 2002 ಡಿಸೆಂಬರ್. ಸೊ ಆಲ್ಮೋಸ್ಟ್ ನನಗಿಂತ 3 ಇಯರ್ಸ್ ಚಿಕ್ಕವಳು. ಅವಳದು ಬರ್ತ್ ನೇಮ್ ಏನಂತಂದರೆ ಲಾವಣ್ಯ ಅಂತ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ಅವಳು ಸುಮ್ಮನೆ ಆಮೇಲೆ ಅವ್ರ ಮನೆಯವರು ನಿಶಾ ನಿಖಿಲ್ ಅಂತ ಇಟ್ಟಿದ್ದು. ಸೊ ಇವತ್ತು ಅವಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮ್ಮನೆ ಚಂಪು ಜೊತೆ ಗುಂಡ ಜೊತೆ ಆಟ ಆಡಿಕೊಂಡು ರೆಸ್ಟ್ ಮಾಡಿಕೊಂಡು ಇದ್ದೆ. ಸೊ ಇವಾಗ ಏನಾದರೂ ಅವಳಿಗೆ ಗಿಫ್ಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಗಿಫ್ಟಿನೂ ನಾನು ಪರ್ಚೇಸ್ ಮಾಡಿಲ್ಲ. ಬ್ಯಾಂಗ್ಳೂರಲ್ಲಿದ್ದರೆ ನಾನೆಲ್ಲೂ ಆಚೆನೇ ಹೋಗೋಲ್ಲ. ಸೊ ನಾನು ಏನೇ ಕೊಟ್ಟರು ಅದು ಮೆಮೊರೇಬಲ್ ಆಗಿರಬೇಕು. ಆ್ಯಂಡ್ ಅದವಳು ಫಾರ್ ಎವರ್ ಅವಳ ಹತ್ರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ನಾನು ಒಂದು ಚಿನ್ನದ ಜುಮ್ಕಿ ಕೊಡಿಸಿದ್ದೆ. ಸೊ ಈ ಟೈಮು ಏನಾದರೂ ಗೋಲ್ಡ್ ಕೊಡೋಣ. ಗೋಲ್ಡ್ ಆದರೆ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಹಾಕ್ಕೊಳ್ತಾರೆ ಅಂತ. ನೋ ಐಡಿಯಾ ಏನು ಕೊಡಬೇಕು ಏನೋ ಅಂತ. ಸೊ ಅಲ್ಲಿ ಹೋಗೋಣ, ಏನು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಬರೋಣ. ಬಟ್ ಅವಳಿಗೆ ಗೊತ್ತಿಲ್ಲ, ಚೂರು ಗೊತ್ತು ಅಷ್ಟೇ, ಬಟ್ ಏನು ಕೊಡ್ತೀನಿ ಏನು ಅಂತ ಗೊತ್ತಿಲ್ಲ. ಸೊ ಐ ಹೋಪ್ ಇವತ್ತು ಅವಳಿಗೆ ಖುಷಿ ಆಗುತ್ತೆ ಅಂತ. ಬನ್ನಿ ಹೋಗೋಣ. ಗಿಫ್ಟ್ ತೊಗೊಂಡಾಯ್ತು. ನಿಮಗೂ ನಾನು ತೋರಿಸಲ್ಲ ಏನು ಅಂತ. ಅವಳು ಓಪನ್ ಮಾಡಿದಾಗ್ಲೇ ನೀವು ನೋಡಿ, ನಿಮಗೂ ಸರ್ಪ್ರೈಸಿಂಗ್ ಆಗಿರಲಿ. ಇವಾಗ ನೆಕ್ಸ್ಟು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗೋಣ. ಆಲ್ರೆಡಿ ಟೈಮ್ 5 o'clock ಆಗಿದೆ. ತುಂಬಾ ಕನ್ಫ್ಯೂಷನ್ಸ್ ಇತ್ತು, ಏನು ತೊಗೋಬೇಕು ಅಂತ. ಫೈನಲಿ ಒಂದಕ್ಕೆ ಸ್ಟಿಕ್ ಆನ್ ಆದ್ವಿ. ಸೊ ನೋಡಿ ಏನಂತ ಗೆಸ್ ಮಾಡ್ತಾ ಇರಿ. ಸೊ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ ಅವಳು ಬರ್ಡೇಗೆ ಅಂತ. ಚಾಕ್ಲೇಟ್ಸ್ ಇದೆ, ಕೇಕ್ ಇದೆ, ಪ್ಲಾಸ್ಟರ್ ಇದೆ, ಆ್ಯಂಡ್ ಕ್ರೌನ್ ಎಲ್ಲೋ ಇದೆ. 3 ಥಿಂಗ್ ನಾನು ಇದನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು ನಿಮಗೆಲ್ಲ. ಅಲ್ಲಿ ಡಾಲ್ಫಿನಲ್ಲಿ ಯಾರೋ ಬಂದು ನನ್ನ ಮಾತಾಡ್ಸಿದ್ರು, ನನ್ನ ಮತ್ತು ನಿಖಿಲ್ ಅವ್ರನ್ನ. ಸೊ ಅದಾದಮೇಲೆ ನಾನು ಪಾನಿಪುರಿ ತಿನ್ನೋಣ ಅಂತ ಈ ಕಡೆ ಬಂದೆ. ಆವಾಗ ಅವ್ರು ಬಂದು ನನಗೆ ಬಬ್ಲಿದು ಚಾಕ್ಲೇಟ್ ದುಡ್ಡುದು ತಂದು ಕೊಟ್ಟರು. ನಿಮಗೋಸ್ಕರ ನನ್ನ ತಂಗಿಗೆ ನೀವಂದ್ರೆ ತುಂಬ ಇಷ್ಟ ಅಂತ ಎಲ್ಲ. ನಾಟ್ ಅವರು ಚಾಕ್ಲೇಟ್ ಕೊಟ್ಟರು ಅಂತ ಅಲ್ಲ, ಲೈಕ್ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಮತ್ತೆ ಅದು ವಾಪಸ್ಸಿಟ್ಟು ಚಿಕ್ಕದು ತೊಗೊಂಡೆ. ಪಾಪ ಅದು ತುಂಬ ಕಾಸ್ಟ್ಲಿ ಇತ್ತು. ಅದಿಟ್ಬಿಟ್ಟು ನಾನು ಚಿಕ್ಕದು ಇಸ್ಕೊಂಡೆ. ಅವರಿಲ್ಲ ತೊಗೊಳ್ಳಿ ಅಂತಿದ್ರು. ಸೋ ಸ್ವೀಟ್. ಅವ್ರ ಹೆಸರು ಏನಂತ ಗೊತ್ತಾಗಲಿಲ್ಲ ನನಗೆ. ಥ್ಯಾಂಕ್ ಯು ಫಾರ್ ದ ಚಾಕ್ಲೇಟ್. ನಂಗೆ ಗೊತ್ತು ನೀವು ಹೇಳಿದ್ರಲ್ಲ, ನಾನು ವ್ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ನಾನು
ಇದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೈಟು ಜಾಸ್ತಿ ಸ್ಕೋಪ್ ಎಲ್ಲ ತಗೋಬೇಡ. ಹಾ ಹೇಳು, ಹೇಗೆ ಅನಿಸ್ತಾ ಇದೆ? ನನ್ನ ಮುಂದೆನೆ ಎಲ್ಲ ಒಂಚೂರು ಹಿಂದೆ ತಗೋ, ಝೂಮ್ ಅಂತ ಹೇಳಿ. ಏನ್ ಹೇಳ್ಬೇಕು? ಹೇಗೆ ಅನಿಸ್ತಾ ಇದೆ? ನನ್ನ ಮುಂದೆನೆ ಕೇಕ್ ತಕೊಂಡೋಗಿಟ್ಲು. ಕೇಕ್ ಅಂದ್ಮೇಲೆ ಬರ್ತಡೇ ಅಂದ್ಮೇಲೆ ಕೇಕ್ ಅಂದ್ರೆ ನಾರ್ಮಲ್. ಅಜ್ಜಿ ಕಡೆ ಬಾರಜ್ಜಿ ಇರ್ಬೇಕು. ಬುಸಿ ಅದು ಕಮ್ ದಿಸ್ ಸೈಡ್. ಇರ್ಬೇಕು. ಸರ್ಪ್ರೈಸ್ ಅಲ್ಲ. ಅಜ್ಜಿ ಬೆಳಗ್ಬಿಡು. ಸರ್ಪ್ರೈಸ್ ಏನೋ ಬಿಡು. ಕೇಕ್ ಬರ್ತಡೇ ಅಂದ್ಮೇಲೆ ಕೇಕ್ ಇದ್ದೇ ಇರುತ್ತೆ. ಕೇಕು ಸರ್ಪ್ರೈಸ್ ಆಗಿ ಇಡ್ಬೇಕು. ನೀನ್ ನೋಡಿದ್ಮೇಲೆ ಯಾವ ಕೇಕು ಏನ್ ಬರ್ಸಿದೀನಿ ಏನ್ ಮಾಡಿದೀನಿ ಅಂತ ಎಲ್ಲ. ಕೇಕು ಬಾರೇ ದಿಶಾ, ಬಾ ಬಾ ಬಾ. ನೋಡಿ ಇದೇನು? ಅದು ರಿಮೂವರ್ ಹೊಸದು. ಇದು ಹಳೆ ರಿಮೂವರು. ಇದೆರಡು ಹಳೆ ನೇಲ್ ಪಾಲಿಶ್, ಇದೊಂದು ಹಳೆ ಕಾಲು, ಹಳೆ ಕೈ. ಇಲ್ಲ. ಸೊ ನನಗೆ ಮಾತು ಬರ್ತಾ ಇಲ್ಲ, ಎಲ್ಲ ನನ್ನೇ ನೋಡ್ತವ್ರೆ. ನಾಚಿಕೆ ಆಗ್ತದೆ ನನಗೆ. ಅಲ್ಲಿ ತೋರಿಸಿ ಮಿಷನ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಬಂದಿದ್ದಾರೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ. ನಾನು ಕರ್ಸಿದ್ದೀನಿ. ಅವಳಿಗೆ ಗೊತ್ತಿಲ್ಲ, ಕೆಳಗಡೆ ಇದ್ದಾಳೆ. ಆ್ಯಂಡ್ ನಾನು ಬೋರ್ಡಲ್ಲಿ ಏನೋ ಬರಿತಾ ಇದ್ದೀನಿ. ಏನು ಅಂದರೆ ನೋಡಿ, ಇನ್ನು ಇನ್ ಪ್ರಾಸೆಸ್. ಅವರ್ ಬಾಂಡ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ಮೇಕ್ಸ್ ಸೆನ್ಸ್. ಹ್ಯಾಪಿ ಬರ್ಡೇ, ಐ ಲವ್ ಯು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಂತೆ. ಇವಾಗ ನನಗೆ ಸಂಧ್ಯಾ ಅವರು ಐಲೈನರ್ ಹಾಕ್ತಾ ಇದ್ದಾರೆ. ಬನ್ನಿ. ನಿಶಾನ್ ಎಷ್ಟು ರೆಡಿ ಆಗಿರಲ್ವೇನೋ, ನಾನು ರೆಡಿ ಆಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. ಟೈಮ್ ಎಷ್ಟು? ಟೈಮ್ ವಿನೋದ್ 11:33. ಇವರು ಇಲ್ಲಿ ಎಡಿಟ್ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ಏನೋ ಸರ್ಪ್ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಡೆಕೋರೇಷನ್ಸ್ ನಡೀತಾ ಇದೆ. ಇನ್ನೂ ಪ್ರಾಸೆಸಿಂಗಲ್ಲಿದೆ, ಇನ್ನೂ ಮುಗ್ದಿಲ್ಲ. ನಮಗೆ 1 ಮಿಲಿಯನಿಗೆ ಯಾರು ಮಾಡಿದ್ರು ಅವರೇ ಮಾಡ್ತಾಯಿದ್ದಾರೆ ಈ ಟೈಮೂ ಕೂಡ. KK ಇವೆಂಟ್ಸ್ ಅಲ್ಲ ಕಾರ್ತಿಕ್ ಅಲ್ವಾ? ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇವಾಗ ನಾನು ನಿಶಾ ಅವ್ರನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಕಪ್ ಮಾಡ್ಕೊಳಕ್ ಇಷ್ಟೊತ್ತು ಇವಳಿಗೆ. ಮಲ್ಗೋಳೆ, ಬರ್ಡೇ ಇಟ್ಕೊಂಡು 11:30ವರೆಗೂ ಮಲ್ಕೊಂಡವಳೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಡೀರಿ. ಓಕೆ, ಕಣ್ಣು ಹೊಳ್ದು ಹಾಳಾಗುತ್ತೆ. ನೀನ್ ಬಿಡು, ನಾನು ಸುಮ್ಮನೆ ಹಿಂಗೆ ಕಣ್ಣು ಮುಚ್ಕೋ ಆಯ್ತಾ? ಓಕೆ, ನಾನೇನು ಹಾಳು ಮಾಡಲ್ಲ, ನೀನು ಮುಚ್ಕೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್. Okay, we'll sing a song. 1, 2, 3, go. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರೂಪ ನೀನೇ ಮಗು. ಯಾಕಂದ್ರೆ ನಾನು ಯಾಕೆ ಆಡ್ತಿದ್ದೀನಿ ಅಂದ್ರೆ ನಾನು ಸಾಂಗ್ ಹಾಕಕ್ಕಾಗಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನೇ ನನ್ನ ಪ್ರೀತಿಯಿಂದ ಆಡ್ತಿದ್ದೀನಿ. ಅಳ್ತಿದ್ದಾಳೆ ಆಲ್ರೆಡಿ, ಟೈಮ್ ಆಗಿ ಹೋಗ್ಬಿಟ್ಟಿದೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಸೊ ಬಾ, ಕೇಕ್ ಕಟ್ ಮಾಡು. ಆ್ಯಂಡ್ ಇರು, ಓದು. ಹ್ಯಾಪಿ ಬರ್ತ್ಡೇ, ಐ ಲವ್ ಯು ಟು. ಓಕೆ, ನೆಕ್ಸ್ಟು ಕೇಕ್ ಕಟ್ ಮಾಡ್ಬೇಕು. ಫಸ್ಟ್ ಲೈಟರ್ ಕೊಡಿ ಯಾರಾದರೂ. ಸಾಕು ಮದು ಸರ್ಪ್ರೈಸ್ ಆಗಿ ಬರ್ತಾಳೆ. ನಿಜ ಈಗ ಕರ್ಸಿದ್ರೆ ನಿಜ ಲಾಸ್ಟಲ್ಲಿ ಬರ್ತಾಳೆ.
ಓಕೆ ಸ್ವಿಚ್ ಬೋರ್ಡ್ ಇಲ್ಲ ಐತಲ್ಲ ಸ್ವಿಚ್ ಬೋರ್ಡ್ ಅಲ್ಲ ಅದು ಡೈರೆಕ್ಟ್ ಮರ್ತೋಗಿತ್ತು ಕಣೆ. ಬರೀ ಕೆ ನೋಡಿದೆ ನಾನು. ಶಾಕ್ ಆಯ್ತಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ನಿಶಾ, ಹ್ಯಾಪಿ ಬರ್ಡೇ ಟು ಯು. ಆಯ್ತಾ? ಕೇಕ್ ಕಟ್ ಮಾಡಿ. ಹಾಂ, ಕ್ಲಾಪ್ಸ್, ಎಲ್ಲರೂ ಕ್ಲಾಪ್ಸ್ ಮಾಡಿ. ಹ್ಯಾಪಿ ಬರ್ಡೇ. 20 ವರ್ಷ ಆಗೋಯ್ತು. 20 ವರ್ಷದ ಕೋಣ. ನೋಡ್ತೀನಿ. ನೋಡು, ಗ್ರೀಟಿಂಗ್ಸ್. ಕೊಡು ಕೊಡು ಕೊಡು. ಚಳಿ ಅವಳಿಗೆ ಪಾಪ ಚಳಿ ತಡಿಯಕ್ಕಾಯ್ತಾ ಇಲ್ಲ. ಓದೆ ಅವ್ರ ಮನ್ಸಲ್ಲಿ ಆಮೇಲೆ ನೀಟಾಗಿ ಓದ್ತಾಳೆ. ಫಸ್ಟ್ ಮನ್ಸಲ್ಲಿ ಓದ್ಕೊಂಡು ಆಮೇಲೆ ನೀಟಾಗಿ ಓದ್ತಾಳೆ. ಥ್ಯಾಂಕ್ ಯು. ಓದು. ಇರ್ಲಿ ಬಿಡು. ಏನು ಬಿಡು ಬಿಡ, ಅದು ನನ್ನಲ್ಲಿ ಇರಲಿ. ಓ ಹಂಗೆ. ಅದಲ್ಲ ಅದಲ್ಲ ಅದಲ್ಲ, ಇದು 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 ದೊಡ್ಡದಕ್ಕೆ ಕೈ ಇರ್ತದೆ. ಫಸ್ಟ್ ದೊಡ್ಡದಕ್ಕೆ ಕೈ ಎತ್ತಾ ಇದೆ. ಇದು ತೆಗಿಬೇಕು, ಅದೆರಡು ಬಿಚ್ಚಬೇಕು. ಬಿಡೋದಲ್ಲ ಓದ್ಕೋತಾಳ ಆಮೇಲೆ. ನೋಡ್ಲಿ ಇದು. ಕಾಣ್ತಾ ಇಲ್ಲ, ಕಣ್ಣು ಪಾಪ ಕಾಣ್ತಾ ಇಲ್ಲ, ಮಂಜಾಗ್ತಾ ಇದೆ. ಯು ಆರ್ ಮೈ ಸನ್ಶೈನ್, ಯು ಆರ್ ಮೈ ಲವ್ ಆಫ್ ಮೈ ಲೈಫ್. ಐ ಲವ್ ಯು ಸ್ಪೆಷಲ್ ಒನ್. ನೆಕ್ಸ್ಟ್ ಇನ್ನೊಂದು ಏನು? ನೀಟಾಗಿ ಇಟ್ಕೋಬೇಕು. ಟುಡೇ ಆ್ಯಂಡ್ ಎವ್ರಿ ಡೇ ವಿಶಿಂಗ್ ಓನ್ಲಿ ದಿ ಬೆಸ್ಟ್ ಫಾರ್ ಯು. ಹ್ಯಾಪಿ ಬರ್ತ್ಡೇ. ಓಕೆ, ಥ್ಯಾಂಕ್ ಯು. ಏಯ್ ತೆಗಿ ಬೇಗ. ಹಾಕೊಳ್ಳಿ. 80 ರೂಪಾಯಿ ಅದು. 80 ರೂಪಾಯಿ. 50,000 ರೂಪಾಯಿ, ನಿಂಗೆ 80 ರೂಪಾಯಿ. ಚೆನ್ನಾಗಿದೆಯಾ? ಡೈಲಿ ಆಗಲು ಇದೊಂದು ಸ್ವಲ್ಪ ದಿನ ಹಾಕಬೇಕು, ಕೈಗೆ ಹಾಕು. ಅವಳು ಹಾಕೊಂಡು ಖಡ್ಗ ಕೈಂಡ್ ಆಫ್ ಅವಳಿಗೆ ಡೈಲಿ ಯೂಸ್ಗೆ ಅಂತ. ಚೆನ್ನಾಗಿದೆಯಾ? ಚೆನ್ನಾಗೈತೆ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನೊಂದು ಸರ್ಪ್ರೈಸ್ ಇದೆ. ಬಾ, ಕಣ್ಮುಚ್ಕೋತಿಯಾ? ಕಣ್ಣಂತೆ ಮುಚ್ಚಮ್ಮ. ಸ್ವಲ್ಪ ಹಿಂದೆ ಹೋಗಿ. ನೀನ್ ಕೈ ಇಟ್ಕೋ. ಮುಚ್ಚೆ ಕಣ್ಣು. ನಿಮ್ದಾ? ನಮ್ದೆ, ನಂದು. ಅವ್ರು ಯಾಕೆ ತರ್ತಾರೆ ಇಲ್ಲಿ? ನಾನು ಮುಚ್ಕೋತೀನಿ ಇದು. ಬಾ ಬಾ, ಆಯ್ತು. ನೀನು ಇಲ್ಲಿ ಬಿದ್ದೋದ್ರೆ ಓಕೆ. ಥ್ಯಾಂಕ್ಸ್. ಇಷ್ಟ ಆಯ್ತಾ? ಯಾರಿಗೆ ಬೈಬೇಕು ಅಂತ ಮಧು ಬೈಬೇಕು. ಓಕೆ, ನಿಶಾ ಅವ್ರದ್ದು ಏನು ಬರ್ತಡೇ ಮುಗ್ದಿದೆ. ನಾನು ಎಕ್ಸಾಮ್ ಅಂತ, ಸಾರಿ, ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೇಗನ್ಸ್ತು ನಿಶಾ ಅವರೇ? ತುಂಬಾ ಖುಷಿ ಆಯ್ತು. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಲು. ತುಂಬಾ ಖುಷಿ ಆಯ್ತು. ಓಕೆ, ನಾನು ಅವ್ರಿಗೂ ತೋರಿಸಿರ್ಲಿಲ್ಲ ಇದನ್ನ ಗಿಫ್ಟು. ಅಲ್ಲೂ ಅವ್ರಿಗೂ ಸರ್ಪ್ರೈಸಿಂಗ್ ಆಗಿರ್ಲಿ ಅಂತ ಹೇಳಿದ್ದೆ. ಸೊ ಇದು ಅವಳಿಗೆ ಡೈಲಿ ಯೂಸ್ಗೆ ಅಂತ ತಗೊಂಡು ಬಂದಿದ್ದು ನಾನು. ಇಷ್ಟ ಆಯ್ತಾ? ಅಳ್ತಾವಳ? ನಿಜವಾಗ್ಲೂ ಅಳ್ತಾವಳ ಇಲ್ವಾ? ಓಕೆ, ಶೈ ಫೀಲಿಂಗ್ ಅಂತೆ. ಇದೇ ಡ್ರೆಸ್ ತಗೊಂಡಿದ್ದವಳು ವೆಸ್ಟ್ ಸೈಡಲ್ಲಿ. ಸೊ ಯಾರು ನೋಡಿರಲಿಲ್ಲ ಔಟ್ಫಿಟ್ ನೋಡ್ಬಿಡಿ. ಆ್ಯಂಡ್ ಇದು ನನ್ನ ಬರ್ತ್ಡೇ ಡ್ರೆಸ್, ಇವಳು ಬರ್ಡೇಗೆ ಹಾಕಿದ್ದೀನಿ.
ನನ್ನ ಸಿಸ್ಟರ್ ಕೊಡ್ಸಿದ್ದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್ ಆ್ಯಂಡ್ NR ಟಾಕೀಸ್ ಆ್ಯಂಡ್ ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್. ಹಂಗೆ ನಮ್ಮ ಚಾನಲ್ನ ಆ್ಯಂಡ್ ಇವತ್ತು December 16th ನಿಶಾನ್ ಬರ್ಡೇ ದಿನ ಶಾರ್ಟ್ ಮೂವಿ ಕಾಮಿಡಿ ವಿಡಿಯೋ ರಿಲೀಸ್ ಆಗಿದೆ. ಸೊ ನೋಡಿ, ಹಾಗೆ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಆ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ಹಾಗೆ ಎಲ್ಲರೂ ನಿಶಂಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿಬಿಡಿ. ಥ್ಯಾಂಕ್ ಯು. ಯಾರ್ಯಾರು ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು. ಎಲ್ಲ ಇಲ್ಲೇ ಹೇಳ್ಬಿಟ್ಲು. ನಾಳೆ ನಾಡಿದ್ದಾಗುತ್ತೆ ಪೋಸ್ಟ್ ಮಾಡೋ ತನಕ ವಿಶ್ ಮಾಡಿರ್ತೀರಾ ಆಲ್ರೆಡಿ. ಆದಷ್ಟು ಬೇಗನೆ ಎಡಿಟ್ ಮಾಡಾಕ್ತೀನಿ, ನಾಳೆನೇ ಹಾಕ್ತೀನಿ. ಓಕೆ, ಎಸ್, ಬಾಯ್ ಬಾಯ್.